ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಗ್ಯಾರಂಟಿ ನ್ಯೂಸ್ನ ಅಪ್ರತಿಮ ಹಾಗೂ ಜನಪರ ಸೇವೆಗಾಗಿ ಮತ್ತೊಂದು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. 9ನೇ ವರ್ಷದ ಕೌನ್ಸಿಲ್ ಆಫ್ ಮೀಡಿಯಾ ಅಂಡ್ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ ವತಿಯಿಂದ ಗ್ಯಾರಂಟಿ ನ್ಯೂಸ್ಗೆ ಪ್ರಶಸ್ತಿ ದೊರೆತಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗ್ಯಾರಂಟಿ ನ್ಯೂಸ್ ಮುಕುಟಕ್ಕೆ ಸಿಎಂ ಎಸ್ಬಿ ಪ್ರಶಸ್ತಿ ಗರಿ. ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಪ್ರಶಸ್ತಿ. ಗ್ಯಾರಂಟಿ ನ್ಯೂಸ್ ಆರಂಭವಾಗಿ 1 ವರ್ಷ. ಒಂದೇ ವರ್ಷದಲ್ಲಿ 7 ಕೋಟಿ ಕನ್ನಡಿಗರ ಮನೆ ಮಾತಾಗಿ ನಿಂತಿರುವ ಗ್ಯಾರಂಟಿ ನ್ಯೂಸ್ಗೆ 1 ವರ್ಷ ಪೂರ್ಣಗೊಂಡಿದೆ. ಇದೇ ವೇಳೆ ಗ್ಯಾರಂಟಿ ನ್ಯೂಸ್ ಮುಕುಟಕ್ಕೆ ಮತ್ತೊಂದು ಪ್ರಶಸ್ತಿಯ ಗರಿ ಬಂದಿದೆ. ಸದಾ ಕರ್ನಾಟಕದ ಜನತೆಯ ಜನಪರ ಸುದ್ದಿಯನ್ನ ನೀಡುತ್ತಾ ಬಡವರ ಪಾಲಿಗೆ ಗ್ಯಾರಂಟಿಯಾಗಿ ನಿಂತಿರುವ ಏಕೈಕ ಚಾನೆಲ್ ಗ್ಯಾರಂಟಿ ನ್ಯೂಸ್ಗೆ 9ನೇ ಸಿಎಂ ಎಸ್ಬಿ ನ್ಯಾಷನಲ್ ಅವಾರ್ಡ್ಸ್ ಲಭಿಸಿದೆ. Congratulations, Mr. Satish. ಎಸ್, ಸಿಎಂ ಎಸ್ಬಿ ನ್ಯಾಷನಲ್ ಅವಾರ್ಡ್ಸ್ ಡೆಲ್ಲಿ ವತಿಯಿಂದ ಗ್ಯಾರಂಟಿ ನ್ಯೂಸ್ಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯ ಸುದ್ದಿಗಳನ್ನ ಪ್ರಸಾರ ಮಾಡುತ್ತಾ ಹಾಗೂ ಹಳ್ಳಿ, ರಾಜ್ಯ, ದೇಶ, ವಿದೇಶ ಸೇರಿ ಎಲ್ಲ ಬಗೆಯ ಸುದ್ದಿಗಳನ್ನ ಅತ್ಯಂತ ವೇಗವಾಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮನೆಗೆ ತರ್ತಾ ಇದೆ. ಹೀಗಾಗಿ ಈ ಕಾರ್ಯವನ್ನ ಗುರುತಿಸಿ ಸಿಎಂ ಎಸ್ಬಿ ಅವಾರ್ಡ್ ನೀಡಿ ಶ್ಲಾಘಿಸಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ನ್ಯೂಸ್ ಸಂಪಾದಕರಾದ ಶ್ರೀ ಸತೀಶ್ ಆಂಜನಪ್ಪ ಅವರು ಪ್ರಶಸ್ತಿಯನ್ನ ಪಡೆದು ತಮ್ಮ ಸಂತೋಷವನ್ನ ಹಂಚಿಕೊಂಡ್ರು. ಸಿಎಂ ಎಸ್ಬಿ 9th ನ್ಯಾಷನಲ್ ಅವಾರ್ಡ್ ಇನ್ನು 9ನೇ ವರ್ಷದ ಈ ಒಂದು ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಸೊ ಗ್ಯಾರಂಟಿ ನ್ಯೂಸ್ಗೆ ಬೆಸ್ಟ್ ನ್ಯೂಸ್ ಚಾನಲ್ ಅನ್ನೋ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಸಿಎಂ ಎಸ್ಬಿ. ಕಳೆದ 9 ವರ್ಷಗಳಿಂದ ವಿವಿಧ ರಂಗದಲ್ಲಿ ಗುರುತಿಸಿ ವಿಶೇಷವಾಗಿ ಮಾಧ್ಯಮದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ಥ್ಯಾಂಕ್ಸ್. ಇನ್ನು ಬೆಸ್ಟ್ ನ್ಯೂಸ್ ಚಾನೆಲ್ ಅನ್ನೋ ಒಂದು ಅವಾರ್ಡನ್ನು ಏನು ನಮಗೆ ಗ್ಯಾರಂಟಿ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಗ್ಯಾರಂಟಿ ನ್ಯೂಸ್ ಶುರುವಾದ ಒಂದೇ ವರ್ಷದಲ್ಲಿ ಹಲವು ಮೈಲಿಗಲ್ಲನ್ನ ಸ್ಥಾಪಿಸಿ ಮಾಧ್ಯಮ ಲೋಕದಲ್ಲಿ ಶರವೇಗದಲ್ಲಿ ಮುನ್ನುಗ್ಗುತ್ತಿರುವ ಮಾಧ್ಯಮಕ್ಕೆ ಕೌನ್ಸಿಲ್ ಫಾರ್ ಮೀಡಿಯಾ ಅಂಡ್ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ನ ಕರ್ನಾಟಕ ರಾಜ್ಯ ವಿಭಾಗದ ಅಧ್ಯಕ್ಷರಾದ ಎಸ್ ಮುಬಾರಕ್ ಅವರು ಅಭಿನಂದನೆ ಸಲ್ಲಿಸಿದ್ರು. ಸರ್, ನಾವು ಕೊಡೋಕ್ಕಿಂತ ಮುಖ್ಯ ಗ್ಯಾರಂಟಿ ನ್ಯೂಸ್ ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾ ಇದೆ. ಏನಕ್ಕಂದರೆ ಇವತ್ತು 1 ವರ್ಷ ಆಗಿದೆ ಗ್ಯಾರಂಟಿ ನ್ಯೂಸ್ ನಮ್ಮ ಇದು ಬಂದು. ಸೊ ಜಸ್ಟು 10 ದಿನದಲ್ಲಿ ಒಂದು ದೊಡ್ಡ ಲೆವೆಲ್ಗೆ ಒಂದು ಮಟ್ಟಿಗೆ ಬೆಳ್ಕೊಂಡು ಹೋಗಿದ್ದು ನಾನು ನೋಡಿದ್ದೀನಿ ಅದನ್ನು. ಸೊ ಇದು ನಾವು ಕೊಟ್ಟಿರೋ ತುಂಬ ನನಗೆ ಖುಷಿ ಆಗ್ತಾ ಇದೆ. ಗ್ಯಾರಂಟಿ ಇನ್ನೊಂದು ಮಟ್ಟಿಗೆ ಬೆಳಿಲ್ಲ ಅಂತ ನನ್ನ ಆಸೆ ಸರ್, ಅಷ್ಟೇ. ನಮ್ಮ ಸಿ ಎಂ ಎಸ್ ಕಡೆ ಎಲ್ಲ ನಾವು ಆದಷ್ಟು ಇದು ಮಾಡ್ತೀವಿ. ಒಟ್ಟಾರೆ ಗ್ಯಾರಂಟಿ ನ್ಯೂಸ್ನ ಸಾಧನೆಗೆ ಹಿಡಿದ ಕನ್ನಡಿ ಎಂಬಂತೆ ಈಗಾಗಲೇ ಸಿಎಂ ಎಸ್ಬಿ ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ ದೊರೆತಿದ್ದು, ಈಗ 9ನೇ ವರ್ಷದ ಸಿಎಂ ಎಸ್ಬಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ದೊರೆತಿದ್ದು ನಿಜವಾಗಿಯೂ ಕೂಡ ನಮಗೆ ಅತಿ ಸಂತೋಷದ ಕ್ಷಣವಾಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರಾದ ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳು. ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.